If you found the one, you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about much. I think we should. ನಾವು ತುಂಬ ಬಿಸಿ ಇದ್ದೀವಿ. ನೀವು ಏನಕ್ಕೆ ಬರ್ತಡೇಗೆ ಗಿಫ್ಟ್ ಕೊಟ್ಟಿದ್ಯಲ್ಲ ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಲಾಗಲ್ಲಿ ನಾನು ನ್ಯೂ ಇಯರ್ ಸೆಲೆಬ್ರೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ನ್ಯೂ ಇಯರ್ ಹಿಂದಿನ ದಿನ ಅಂದರೆ ಮಂಗಳವಾರದ ಲಾಗು. ಸೊ ಬೇಕ್ರಿಗೆ ಹೋಗಿದ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ, ಕೇಕ್ ಆರ್ಡ್ರ್ ಕೊಡೋದಕ್ಕೆ. ಸೊ ನನ್ನ ಮಗಳಂತೂ ನನಗೆ ಗ್ರೀನ್ ಕಲರೇ ಬೇಕು ಅಂತ ಆಟ ಮಾಡ್ತಿದ್ಲು. ಆ್ಯಕ್ಚುಲಿ ಅವಳಿಗೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ. ಪ್ರತಿಯೊಂದರಲ್ಲೂ ಗ್ರೀನೇ ಬೇಕು, ಪ್ರತಿಯೊಂದರಲ್ಲೂ ಗ್ರೀನೇ ಇರಬೇಕು ಅಂತಾಳೆ. ಡ್ರೆಸ್ ಆಗಲಿ, ಕ್ರಯಾನ್ಸ್ ಕೊಡಿಸ್ಲಿ, ಏನೇ ಆಗಲಿ ಗ್ರೀನ್ ಅಂತಾಳೆ. ಅದು ಯಾಕೆ ಅಷ್ಟಿಷ್ಟ ಗ್ರೀನು ಅಂತ ಗೊತ್ತಿಲ್ಲ. ಸೊ ಅದರಿಂದ ಗ್ರೀನ್ ಕಲರೇ ಬೇಕು ಅಂತಂದಿದ್ದಕ್ಕೆ ಸೊ ಈಗ ಗ್ರೀನ್ ಕಲರೇ ಆರ್ಡ್ರ್ ಕೊಟ್ಬಿಡೋಣ ಅಂದ್ಬಿಟ್ಟು ಗ್ರೀನ್ ಕಲರಲ್ಲಿ ಪಿಸ್ತಾ ಬರುತ್ತೆ ಅಂತ ಹೇಳಿದ್ರು, ಅದನ್ನೇ ಆರ್ಡ್ರ್ ಕೊಡ್ತಾಯಿದ್ದೀವಿ. ಇನ್ನು ಹಸ್ಬೆಂಡು ಮಂತ್ ಎಂಡ್ ಆಗಿರೋದ್ರಿಂದ ತುಂಬಾ ಬ್ಯುಸಿ ಇರ್ತಾರೆ. ಅವರು ಪ್ರತಿಯೊಂದು ಇಯರ್ ಎಂಡಿಂಗಲ್ಲೂ, ಪ್ರತಿಯೊಂದು ಮಂತ್ ಎಂಡಿಂಗಲ್ಲೂ ಅಷ್ಟೇ ತುಂಬಾ ಬ್ಯುಸಿ ಇರ್ತಾರೆ. ಸೊ ಮನೆಗೆ ಬರೋದು ಕೂಡ ಲೇಟು. ಅದರಿಂದ ಮೊದಲೇ ಆ ಟೈಮ್ ಸಿಗುತ್ತೋ ಇಲ್ವೋ ಅಂತಂದ್ಬಿಟ್ಟು ನಾನು ಮೊದಲೇ ಆರ್ಡ್ರ್ ಮಾಡಿಬಿಡೋಣ ಅಂದ್ಬಿಟ್ಟು ಮೊದಲೇ ಆರ್ಡ್ರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ತುಂಬಾ ಬ್ಯುಸಿ ಇರ್ತಾರೆ ಮಂತ್ ಎಂಡ್ ಅಲ್ವಾ, ಅದಕ್ಕೆ. ಸೊ ನೀವು ಹೇಗಲ್ಲ ನ್ಯೂ ಇಯರನ್ನು ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಮ್ಮ ಹಸ್ಬೆಂಡು ಫಸ್ಟೇ ಫೋನ್ ಮಾಡಿ ಹೇಳಿದರು, ಕೇಕು ಚೆನ್ನಾಗಿರೋದು ಆರ್ಡ್ರ್ ಮಾಡಿಬಿಡು, ಅವಳ ಬರ್ಡೇಗೂ ಇರೋಕ್ಕಾಗಲಿಲ್ಲ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಆದರೂ ಅವಳ ಜೊತೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು. ಜೊತೆಯಲ್ಲಿ ಇರೋಕ್ಕಾಗಲಿಲ್ವಲ್ಲ, ಅಯ್ಯಪ್ಪ ಮಲೆ ಹಾಕಿದ್ರಲ್ಲ, ಶಬರಿಮಲೆಗೆ ಹೋಗಿದ್ರಲ್ಲ, ಅದರಿಂದ ಕೇಕ್ ಆರ್ಡ್ರ್ ಮಾಡಿಬಿಡು, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, 10 ಗಂಟೆ 10:30 ಆಗ್ಬೋದು ಅಂತ ಹೇಳಿದರು. ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ಅದರಿಂದ ನಾನಿಲ್ಲಿ ಆರ್ಡ್ರ್ ಕೊಡೋಕ್ಕೆ ಬಂದಿದ್ದೀನಿ. ಸೊ ಬೇಕ್ರಿಗೆ ಹೋದಾಗ ಇನ್ನು ಕೇಳಬೇಕಾ, ನಾವು ಮಕ್ಕಳನ್ನ ಕರ್ಕೊಂಡು ಹೋದರೆ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದು ಸಹಜನೇ. ನನ್ನ ಮಗಳು ಈ ಗಿಫ್ಟನ್ನು ನೋಡಿಬಿಟ್ಟು ಅವಳು ತುಂಬಾ ಇಷ್ಟಪಟ್ಬಿಟ್ಲು. ನಾನು ಯೂಶ್ವಲಿ ಆಚೆ ಕಡೆ ತಿಂಡಿನ ಕೊಡಿಸಲ್ಲ, ರೇರು, ತುಂಬ ಹಠ ಮಾಡಿದಾಗ ರೇರ್ ಎಲ್ಲಾದರೂ ಹೋದಾಗ ಅಷ್ಟೇ. ಆದರೆ ಇದರಲ್ಲಿ ಗಿಫ್ಟ್ ಥರ ಇದೆಯಲ್ಲ, ಚಾಕ್ಲೇಟ್ಸ್ ಇದೆ, ಗಿಫ್ಟ್ ಥರ ಇದೆಯಲ್ಲ, ನನಗೆ ಬೇಕೇ ಬೇಕು ಅಂತ ತೊಗೊಂಡು ಬಿಡಲೇ ಇಲ್ಲ. ಸರಿ ಬಿಡು, ಅಟ್ಲೀಸ್ಟ್ ನ್ಯೂ ಇಯರ್ ದಿನ ಖುಷಿಯಾಗಿ ತೊಗೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು ನಾವೇನೋ ತೊಗೊಂಡು ತಿನ್ನಲಿ ಅಂತ ಕೊಡಿಸ್ತಾ ಇದ್ವಿ ಚಾಕ್ಲೇಟ್ಸು. ಆದರೆ ತುಂಬ ಡೇಂಜರ್ ಚಾಕ್ಲೇಟ್ಸು, ಹಠ ಮಾಡ್ತಾರೆ ಅಂತ ನಾವು ಕೊಡಿಸ್ಬಿಡ್ತೀವಿ, ಆದರೆ ಸಿಕ್ಕಾಪಟ್ಟೆ ಡೇಂಜರು. ಯಾವತ್ತೋ ಒಂದಿನ ತಿಂದರೆ ಪರವಾಗಿಲ್ಲ, ಅದನ್ನೇ ಡೈಲಿ ಅಭ್ಯಾಸ ಮಾಡೋದು ಒಳ್ಳೆಯದಲ್ಲ ಮಕ್ಕಳಿಗೆ. ತುಂಬಿಕೊಡು ಚಾಕ್ಲೇಟ್ಸ್. ಆರ್ ಯು ಹ್ಯಾಪಿ ನೌ? ಥ್ಯಾಂಕ್ ಯು ಮಮ್ಮಿ. ಏನಕ್ಕೆ ಥ್ಯಾಂಕ್ ಯು? ಏನಕ್ಕೆ? ಬರ್ತಡೇಗೆ ಗಿಫ್ಟ್ ಕೊಟ್ಟಿದ್ಯಲ್ಲ. ಇದು ಬರ್ತ್ಡೇ ಅಲ್ವಲ್ಲ, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ಗೆ ಗಿಫ್ಟ್ ಕೊಟ್ಟಿದ್ಯಲ್ಲ. ಹ್ಯಾಪಿ ನ್ಯೂ ಇಯರ್ ಹೇಳು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಸೇಮ್ ಟು ಯು. ಥ್ಯಾಂಕ್ ಯು ಮಮ್ಮಿ. ಚಾಕ್ಲೇಟ್ಸ್ ತಿನ್ನಲ್ಲ ಅಂತಂದೆ. ಚಾಕ್ಲೇಟ್ಸ್ ತಿನ್ನಲ್ಲ ಅಂತಂದೆ. ನನಗಿಲ್ವ ಚಾಕ್ಲೇಟು? ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಕೇಕು ಯಾವ ಕಲರ್ ಮಾಡಿಸ್ಬೇಕು ನಿನಗೆ? ಆರ್ಡ್ರ್ ಕೊಡಬೇಕು. ಗ್ರೀನ್ ಕಲರ್ ಬೇಕು. ನಿಂಗೆ ಗ್ರೀನ್ ಕಲರ್ ಅಂದರೆ ಎಷ್ಟು ಇಷ್ಟನಾ? ಯಾವಾಗಲೂ ಗ್ರೀನ್ ಕಲರ್ ಎಲ್ಲನೂ ಯಾವಾಗಲೂ ಗ್ರೀನೇ ಬೇಕಾ ನಿನಗೆ? ಗ್ರೀನೇ ಬೇಕಾ ಯಾವಾಗಲೂ? ಯಾಕೆ ಗ್ರೀನ್ ಅಂದರೆ ನಿಂಗೆ ಅಷ್ಟು ಇಷ್ಟ? ತುಂಬ ಇಷ್ಟನಾ? ರೀಸನ್ ಇಲ್ಲ. ಚಾಕ್ಲೇಟ್ಸ್ ಜಾಸ್ತಿ ತಿನ್ನಬಾರ್ದು, ಇವತ್ತೊಂದೇ ದಿನ ನಿನಗೆ ಎಕ್ಸ್ಕ್ಯೂಸು. ಚಾಕ್ಲೇಟ್ಸ್ ತಿನ್ನಲೇಬಾರ್ದು, ಇವತ್ತೊಂದು ದಿನ ಹೋಗ್ಲಿ ಪಾಪ ಅಂತ ಕೊಡ್ತಾಯಿದ್ದೀನಿ, ಓಕೆನಾ? ಆಮೇಲೆ ಚಾಕ್ಲೇಟ್ಸ್ ಕೊಡೋದೇ ಇಲ್ಲ ನಾನು. ಚಾಕ್ಲೇಟ್ಸ್ ತಿಂದ್ಬಿಟ್ಟು ಬ್ರಷ್ ಮಾಡಿಬಿಡು, ಓಕೆನಾ? ಜಂಪ್. ಹಾಂ, ಇಷ್ಟು ತಿನ್ಬಿಟ್ಟು ಬ್ರಷ್ ಮಾಡ್ಕೊಡ್ತೀನಿ. ಓಕೆ. ಆಮೇಲೆ ಏನಾಗುತ್ತೆ ಹೇಳು, ಬ್ರಷ್ ಮಾಡ್ಕೊಂಡಿಲ್ಲ ಅಂದರೆ ಚಾಕ್ಲೇಟ್ಸ್ ತಿಂದು?
ಏನು ಹುಡ್ಕಲಾಗುತ್ತೆ. ಚಾಕ್ಲೇಟ್ಸು ಕಡಿಮೆ ತಿನ್ನಬೇಕು. ಓಕೆ ಮಮ್ಮಿ. ಓಕೆ ಡನ್. ಸೇ ಡನ್. ಅವಾಗ ಕೇಕ್ ಯಾವಾಗ ಕೊಡ್ತಾರೆ? ಬರ್ತಡೇ ಯಾವಾಗ? ನಾವು ತುಂಬ ಬ್ಯುಸಿ ಇದ್ದೀವಿ. ನೀವು ನಮ್ಮ ಫ್ರೆಂಡ್ಸ್ ಎಲ್ಲ ಕಳ್ಸ್ಕೊಡಿ. ಹ್ಯಾಪಿ ನ್ಯೂ ಇಯರ್ಗೆ ಅಂತ ಎಲ್ಲರೂ ಕಳ್ಸ್ಕೊಡಿ. ಸೊ ಕೇಕು ನಮ್ಮಮ್ಮ ಬರ್ತಾ ಕೆಲಸದಿಂದ ತೊಗೊಂಡು ಬಂದಿದ್ದರು. ಆಮೇಲೆ ಹಸ್ಬೆಂಡ್ ಕೂಡ ಬಂದರು. ಹಸ್ಬೆಂಡ್ ಇವಾಗ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಇನ್ನೂ ಟೈಮ್ ಇತ್ತು ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನನ್ನ ಮಗಳಿಗೆ ನಾನು ಔಟ್ಫಿಟ್ಟನ್ನು ವೈಟ್ ಕಲರ್ ಫ್ರಾಕನ್ನು ಹಾಕಿದ್ದೀನಿ. ನನಗೆ ವೈಟ್ ಕಲರ್ ಫ್ರಾಕೇ ಬೇಕು ಅಂತ ಹೇಳಿದ್ಲು. ಮೇಕಪ್ ಬೇಕು ಅಂತ ಹೇಳಿದ್ಲು. ಮೇಕಪ್ ಮಾಡ್ಕೊಂಡು ರೆಡಿ ಮಾಡಬೇಕು ಅಂತ ಹೇಳಿದ್ಲು. ಅವಳು ರೆಡಿ ಮಾಡಿ ನಾನು ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ಹೀಗಿದೆ. ನೋಡಿ. ಅವಳೇ ನನ್ನ ಮಗಳೇ ಚೂಸ್ ಮಾಡಿದ್ದು, ನೀನು ಇದೇ ಕಲರ್ ಹಾಕ್ಕೊಳ್ಬೇಕು, ಚೆನ್ನಾಗಿ ಕಾಣುತ್ತೆ, ಇದೇ ಹಾಕೋ. ನಾನು ವೈಟ್ ಕಲರ್ ಫ್ರಾಕ್ ಹಾಕ್ಕೊಳ್ತೀನಿ, ಮ್ಯಾಚಿಂಗ್ ಥರ ಇಬ್ಬರೂ ಫ್ರಾಕ್ ಥರ ಇರುತ್ತೆ ಅಂತಂದ್ಬಿಟ್ಟು ಹಾಕು ಅಂತ ಹೇಳಿದ್ಲು. ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳ ಔಟ್ಫಿಟ್ ಈ ಥರ ಇತ್ತು. ಅವಳೇ ನನಗೆ ಮೇಕಪ್ ಮಾಡು, ರೆಡಿ ಮಾಡು, ಜಡೆ ಹಾಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ಕೊಂಡಿದ್ದಾಳೆ. ಸೊ ಅವಳಿಗೂ ನಾನು ರೆಡಿ ಮಾಡಿಬಿಟ್ಟಿದ್ದೀನಿ. ಈಗ ಚೆನ್ನಾಗಿ ಫೋಟೋಗೆ ಫೋಸ್ ಕೊಡ್ತಾ ಇದ್ದಾಳೆ. ಹೆಂಗೆ ಹೇಳಿದ್ರೆ ಹಂಗೆ ಫೋಟೋ ತೆಗೆಸ್ಕೊತಾ ಇದ್ದಾಳೆ. ಮಕ್ಕಳಿಗೆ ಎಷ್ಟು ಖುಷಿ ಅಲ್ವಾ ಈ ಥರ ರೆಡಿ ಆಗೋದಕ್ಕೆ, ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ, ಮತ್ತು ಏನಾದರೂ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಲ್ವಾ. ಫೆಸ್ಟಿವಲ್ಸ್ ಅಂದ್ರೇ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಸೊ ಇದು ವೈಟ್ ಫ್ರಾಕು ಕ್ರಿಸ್ಮಸ್ಗೆ ಅಂತ ತೆಗೆಸ್ಕೊಂಡಿದ್ಲು. ಕ್ರಿಸ್ಮಸ್ಗೆ ಅವಳು ಸ್ಕೂಲ್ಗೆ ಹೋಗಿರಲಿಲ್ಲ, ಊರಿಗೆ ಹೋಗಿದ್ಲು. ಅದರಿಂದ ನಾನು ಇದನ್ನೇ ಹಾಕಿದ್ದೀನಿ ಔಟ್ಫಿಟ್ಟನ್ನು. ಬೆಳಿಗ್ಗೆಗೆ ಪಿಂಕ್ ಕಲರ್ ಡ್ರೆಸ್ಸು ತೆಗೆಸ್ಕೊಂಡಿದ್ಲು, ಅದನ್ನು ಸ್ಕೂಲ್ಗೆ ಹಾಕ್ಕೊಂಡು ಹೋಗಿದ್ದಾಳೆ ಬೆಳಿಗ್ಗೆಗೆ. ನಾವೇನು ಕರೆಕ್ಟಾಗಿ 12 o'clockಗೆ ಕೇಕ್ ಕಟ್ ಮಾಡಿಲ್ಲ. ಅವಳು ಬೇರೆ ನಿದ್ದೆಗಣ್ಣಲ್ಲಿದ್ದು ನನ್ನ ಮಗಳು, ತುಂಬ ನಿದ್ದೆ ಬರುತ್ತೆ ಅಂತ ಹೇಳ್ತಾಯಿದ್ಲು. ಅದರಿಂದ ಅವಳು ಬಿಟ್ಟು ಕೇಕ್ ಕಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಬೇಗ 11:30, 11:45ಗೆ ಕೇಕ್ ಕಟ್ಟಿಂಗನ್ನು ಮಾಡಿದ್ವಿ. ಹ್ಯಾಪಿ ನ್ಯೂ ಇಯರ್ ಡಾರ್ಲಿಂಗ್. ಬನ್ನಿ ಮಮ್ಮಿ ಚೀಸ್ ಮಗನೇ ನೀನು ಹಿಂಗೆ ತಿರುಗಿ ಸೊ ಇದು ಬೆಳಿಗ್ಗೆ ವಿಡಿಯೋ, ಅಂದರೆ ನ್ಯೂ ಇಯರ್ ದಿನದ ವಿಡಿಯೋ. ಔಟ್ಸೈಡ್ ಹೋಗಿದ್ವಿ, ಅದಕ್ಕೆ KFCನ ತೊಗೊಂಡಿದ್ರು ಹಸ್ಬೆಂಡು. ಲೆಗ್ ಪೀಸ್ನ ತೊಗೊಂಡಿದ್ರು. ಮನೆಯಲ್ಲಿ ನಾನ್ ವೆಜ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಮಾಡೋಕ್ಕಾಗಲಿಲ್ಲ. ಹಸ್ಬೆಂಡ್ಗೆ ಹೇಳಿದ್ದೆ ನೀನೇ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಅವರು ಈವ್ನಿಂಗ್ ಮಾಡಿಕೊಂಡ್ರು ನಾನ್ ವೆಜ್ಜು. ಬಿರಿಯಾನಿ ಮತ್ತು ಚಿಕನ್ ಫ್ರೈನ ಮಾಡ್ಕೊಂಡಿದ್ರು. ನನಗೆ ಹೇಳಿ ಲೆಗ್ ಪೀಸನ್ನು ತಂದುಕೊಟ್ಟಿದ್ದಾರೆ ತಿನ್ನೋದಕ್ಕೆ. ಸೊ ನ್ಯೂ ಇಯರ್ ದಿನ ಕೂಡ ಬ್ಯಾಂಕ್ಸ್ ಎಲ್ಲ ಓಪನ್ ಇದ್ವು. ಕೆಲವೊಂದು ಕೆಲಸ ಇತ್ತು ಬ್ಯಾಂಕಲ್ಲಿ, ಅದರಿಂದ ನಾವು ಔಟ್ಸೈಡ್ ಹೋಗಿದ್ವಿ. ಹಂಗೆ KFC ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು KFC ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಈಗ. ಇನ್ನು ನನ್ನ ಮಗಳು KFCಯಲ್ಲಿ ಅದು ಲೆಗ್ ಪೀಸ್ ತಿನ್ನೋದಕ್ಕಿಂತ ಹೆಚ್ಚಾಗಿ ಸಾಸ್ಗೋಸ್ಕರನೇ ಅವಳು ಲೆಗ್ ಪೀಸನ್ನು ತೆಗೆಸ್ಕೊತಾಳೆ. ಸಾಸ್ ತಿನ್ನೋಕ್ಕೋಸ್ಕರನೇ ಲೆಗ್ ಪೀಸ್ನ ತಿಂತಾಳೆ. ಸೊ ನಾವು ಈ ಥರ ನ್ಯೂ ಇಯರ್ ಸೆಲೆಬ್ರೇಷನ್ನ ಈ ಥರ ಎಂಜಾಯ್ ಮಾಡಿದ್ವಿ. ನೀವು ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ನ ಎಂಜಾಯ್ ಮಾಡಿದ್ರಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಖುಷಿಯಾಗಿ ಹೊಸ ವರ್ಷವನ್ನು ಆಗಮನ ಮಾಡೋಣ. ಎಲ್ಲರ ಲೈಫಲ್ಲೂ ಸಂತೋಷ, ಖುಷಿ ಅನ್ನೋದು ತುಂಬಿರಲಿ. ನೀವು ಕಂಡ ಕನಸೆಲ್ಲ ನನಸಾಗಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಕೂಡ. 2024 ಹೇಗೆ ಕಳೀತು ಅಂತಲೇ ಗೊತ್ತಾಗಲ್ಲ. ಮೆಮೊರೀಸ್ ಎಲ್ಲ ನೆನೆಸ್ಕೊಂಡ್ರೆ ಒಂಥರ ಹೌದಾ ಇಷ್ಟು ಬೇಗ ಆಗೋಯ್ತಾ ಈ ವರ್ಷ, ನೆಕ್ಸ್ಟ್ ಇಯರ್ ಬಂತಾ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಎಲ್ಲರಿಗೂ. ನೀವು ಕೂಡ ನ್ಯೂ ಇಯರ್ನ ಇದೇ ಥರ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟು ಸಬ್ಸ್ಕ್ರೈಬ್. ಬಾಯ್ ಟೇಕ್ ಕೇರ್.